ನಮಸ್ಕಾರ ರೀಪಾ ಎಲ್ಲರಿಗೂ. ಭಾರತೀಯ ಜನತಾ ಪಕ್ಷಕ್ಕೆ ಬಸನಗೌಡ ಪಾಟೀಲ್ ಯತ್ನಾಳ ಅನಿವಾರ್ಯ ಏನ್ರಿ? ನಾನೊಬ್ಬ ಅನಾಶಿನ, ನಾನೊಬ್ಬ ಹತಾಶೆ ಹೊಂದಿದ ವ್ಯಕ್ತಿ, ನಾನೊಬ್ಬ ತಲೆ ಕೆಟ್ಟೈತಿ, ನಾನೊಬ್ಬ ಜೋಕರ್ ತನ್ನಷ್ಟಕ್ಕೆ ತಾನೇ ಹೇಳ್ಕೊತ ಹೊಂಟಾನ ಬಸನಗೌಡ ಪಾಟೀಲ್ ಯತ್ನಾಳ. ಈಗ ಏನಾಗೈತ್ರಿ ಬಸನಗೌಡ ಪಾಟೀಲ್ ಯತ್ನಾಳ್ನ ಪರಿಸ್ಥಿತಿ? ಸ್ವಂತ ಪಕ್ಷ ಕಟ್ಟಬೇಕಂತೇಳಿ ಒಂದು ಸಂದೇಶ ಕೊಟ್ಟಾನ. ಆ ಸ್ವಂತ ಪಕ್ಷ ಕಟ್ಟುವುದು ಅಷ್ಟು ಶಕ್ತಿಯುತವಾಗಿ ಆಗುವುದಿಲ್ಲ. ಯಾಕಂದರೆ ಇಲ್ಲಿ ಕರ್ನಾಟಕ ರಾಜ್ಯದ ವಿಜಯ ಮಲ್ಯ ಹಿಡ್ಕೊಂಡು 10 ಮಂದಿ ಸ್ವಂತ ಪಕ್ಷ ಕಟ್ಟಿದ್ರು. ವಿಜಯ ಮಲ್ಯ ಕಟ್ಟಿದ್ರು, ಯಡಿಯೂರಪ್ಪ ಕಟ್ಟಿದ್ರು, ಬಂಗಾರಪ್ಪ ಕಟ್ಟಿದ್ರು, ಅಶೋಕ್ ಖೇನಿ ಕಟ್ಟಿದ್ರು, ವಿಜಯ್ ಶಂಕೇಶ್ವರ್ ಕಟ್ಟಿದ್ರು, ಮಹಿಮಾ ಪಟೇಲ್ ಕಟ್ಟಿದ್ರು, ಜನಾರ್ದನ್ ರೆಡ್ಡಿ ಕಟ್ಟಿದ್ರು, ಶ್ರೀರಾಮುಲು ಕಟ್ಟಿದ್ರು. ಎಷ್ಟೋ ಜನ ಪಕ್ಷಗಳನ್ನು ಕಟ್ಟಿ ಬಿಗ್ ಜೀರೋ ಆದರೂ ಆದರೆ ಸಕ್ಸಸ್ ಆದರೂ ಒಬ್ಬರೇ ಕರ್ನಾಟಕ ಕ್ರಾಂತಿರಂಗ ಪಕ್ಷದ ಬಂಗಾರಪ್ಪ. ಇತಿಹಾಸ ತೆಗೆದು ನೋಡ್ರಿ. ಬಂಗಾರಪ್ಪಗೊಂದು ಶಕ್ತಿ ಇತ್ತು. ಯಾವುದೇ ಜಾತ್ಯತೀತ ವ್ಯಕ್ತಿ, ಯಾವ ಧರ್ಮದವರನ್ನು ಬೇಯ್ತಿರ್ಕಿಲ್ಲ ಬಂಗಾರಪ್ಪ. ಎಷ್ಟು ಸೀಟ್ ಬಂದು ನಿರ್ಣಾಯಕ ಹಂತದಲ್ಲಿ ಬಂದು ಮುಖ್ಯಮಂತ್ರಿ ಆಗುವಂಥ ಪರಿಸ್ಥಿತಿ ನಿರ್ಮಾಣ ಆಯಿತು. ಅದೇ ಯಡಿಯೂರಪ್ಪನೂ ಒಂದು ಸಾರಿ ಕರ್ನಾಟಕ ಜನತಾ ಪಕ್ಷ ಅಂಥೇಳಿ ಕಟ್ಟಿ ಕಾಂಗ್ರೆಸ್ಗೆ ಅನುವು ಮಾಡಿಕೊಟ್ಟು ಭಾರತೀಯ ಜನತಾ ಪಕ್ಷವನ್ನು ಮಕಾಡೆ ಮಲಗಿಸಿದ ಕೀರ್ತಿ ಯಡಿಯೂರಪ್ಪನಿಗೆ ಮಾತ್ರ. ಬಸನಗೌಡ ಪಾಟೀಲ್ನ ಹಿಂದೆ ಜನ ಎಷ್ಟು ಅದಾರ ಗೊತ್ತೈತಿಲ್ರಿ? ಹಿಂದುತ್ವದ ಆಧಾರದ ಮೇಲೆ ನಾನು ಹಿಂದೂಗಳ ರಕ್ಷಣೆ ಮಾಡ್ತೀನಿ ಅಂದರೆ ಇದು ಕರ್ನಾಟಕ ರಾಜ್ಯ ಜಾತ್ಯತೀತದ ರಾಜ್ಯ. ಇಲ್ಲಿ ಸರ್ವ ಧರ್ಮದವರು ಸಮಾನರು. ಈ ಬಸನಗೌಡ ಪಾಟೀಲ್ ಯತ್ನಾಳ ಈಗ ಮಾತಾಡೋ ಶೈಲಿ ನೋಡಿದರೆ ನೀವು ವಿಜಯೇಂದ್ರ ಚಮಚಾಗಳೇನು? ಮಾಧ್ಯಮದವ್ರನ್ನೂ ಹಿಗ್ಗಾಮುಗ್ಗ ತರಾಟೆಗೆ ತೊಗೊಳ್ಳುವಂಥ ಪರಿಸ್ಥಿತಿ ನಿರ್ಮಾಣ ಆಗೈತಿ. ಈ ಬಸನಗೌಡ ಪಾಟೀಲ್ ಯತ್ನಾಳ್ಗೀಗ ಏನು ಮಾಡ್ಬೇಕು ಅನ್ನೋದು ವಿಚಾರ ಬರುವಾತು. ಅವನ ಹಿಂದೆ ಬೆನ್ನು ಇದ್ದವರು ಈಗ ಆಟೋಮೆಟಿಕ್ಕಾಗಿ ಒಬ್ಬೊಬ್ರು ಹಿಂದೆ ಸರಿಯಾಕತ್ತರ. ಕೊನೆಗೆ ಒಂದು ಸೈನ್ಯದಲ್ಲಿ ಯುದ್ಧ ಮಾಡೋಕೆ ಹೋಗುವಾಗ ನಾನು ಹಿಂದೆ ಸಾವಿರಾರು ಜನ ಸೈನಿಕರದಾರಂತ ಹಂಗೆ ಹೊಂಟಾರ ಬಸನಗೌಡ ಪಾಟೀಲ್ ಯತ್ನಾಳ್. ಹಿಂತಿರುಗಿ ನೋಡಿದರೆ ಒಬ್ಬರು ಇಲ್ಲ. ಆವಾಗ ಕೌರವರ ಪಾಂಡವರದ ಕಥೆ ಹೇಳ್ತಾರೆ. ಪಾಂಡವರಿಗೆ ಜೊತೆ ಕೃಷ್ಣ ಇದ್ದ ನೆನಪಿಟ್ಕೋಬೇಕು ಬಸನಗೌಡ ಪಾಟೀಲ್ ಯತ್ನಾಳ್. ಯಾವ ರೀತಿ ಕೌರವರು ಪಾಂಡವರು ಇದ್ದಾಗ ಪಾಂಡವ್ರ ಜೊತೆ ಯಾರಿದ್ರು, ಬಸನಗೌಡ ಪಾಟೀಲ್ ಜೊತೆ ಯಾರದಾರ? ಕೇವಲ ರಮೇಶ್ ಜಾರಕಿಹೊಳಿ ಮಾತ್ರ ಒಂದು ಟಾನಿಕ್. ಆದರೆ ರಮೇಶ್ ಜಾರಕಿಹೊಳಿನೂ ಹೈಕಮಾಂಡದ ವಿಷಯದಲ್ಲಿ ಪಕ್ಷ ಬಿಡುವುದಿಲ್ಲ, ಹೊಸ ಪಕ್ಷ ಕಟ್ಟಲಿಕ್ಕೆ ನಾನು ಅದರಲ್ಲಿ ಭಾಗಿಯಾಗುವುದಿಲ್ಲ ಅಂತ ಈಗಾಗಲೇ ಹೇಳಿದ್ದು ನೋಡಿದರೆ ಬಸನಗೌಡ ಪಾಟೀಲ್ ಯತ್ನಾಳ ವಿಲವಿಲ 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 ಒದ್ದಾಡುವಂಥ ಪರಿಸ್ಥಿತಿ ಬಂದೈತಿ. ಈಗ ಅವ್ರದೇ ಪಕ್ಷದವರು ಅನೇಕ ಪತ್ರಿಕಾಗೋಷ್ಠಿಗಳನ್ನ ಕರೆದರು. ಅನೇಕ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದರು, ಈ ಬಸನಗೌಡ ಪಾಟೀಲ್ ಯತ್ನಾಳ್ ಇದೇ ವಿಜಾಪುರಕ್ಕೆ ಕೊಡುಗೆ ಏನು? ಅನೇಕರು ಇಲ್ಲಿ ಯಡಿಯೂರಪ್ಪ 100 ಕೋಟಿ ಅದನ್ನು ಅನುದಾನ ಕೊಟ್ಟಿದ್ದು, ಬೊಮ್ಮಾಯಿ ಕೊಟ್ಟಿದ್ದು. ಬಸನಗೌಡ ಪಾಟೀಲ್ ಯತ್ನಾಳ್ ಇದೇ ವಿಧಾನಸಭೆ ಅಧಿವೇಶನಗಳಲ್ಲಿ ಯಾವ ಉತ್ತರ ಕರ್ನಾಟಕದ ಸಮಸ್ಯೆ, ಯಾವ ತನ್ನ ಕ್ಷೇತ್ರದ ಜ್ವಲಂತ ಸಮಸ್ಯೆಗಳ ಬಗ್ಗೆ ಅಲ್ಲಿ ಪರಿಣಾಮಕಾರಿಯಾಗಿ ಮಾತಾಡಿ ಸಕ್ಸಸ್ ಆಗ್ಯಾನ್ರಿ. ಕೇವಲ ವಿಜಯನಗರದಲ್ಲಿ, ವಿಜಯಪುರದಲ್ಲಿ ಇದ್ದಂಥ ಅನಾದಿ ಕಾಲದಿಂದಲೂ 100 ವರ್ಷಗಳ ಇತಿಹಾಸ ಇದ್ದಂಥ ರಸ್ತೆಗಳನ್ನ ಬದಲು ಮಾಡೋದು, ಆ ರಸ್ತೆಗಳ ಹೆಸರು ನಾಮಕರಣ ಮಾಡೋದು, ದೇಶದ ವಾತಾವರಣವನ್ನು ತಯಾರು ಮಾಡೋದು, ಹಿಂದೂ ಮುಸ್ಲಿಂ ಬಾಂಧವ್ಯವನ್ನು ಕಣ್ಕೋದು, ಹಲಾಲ್ ಝಟಕ ಹಿಜಾಬದ ಕೆಲಸ ಮಾಡೋದು. ಈ ಬಸನಗೌಡ ಪಾಟೀಲ್ಗೆ ಅದನ್ನು ಬಿಟ್ಟರೆ, ಯಡಿಯೂರಪ್ಪ ವಿಜಯೇಂದ್ರಗೆ ದಿನನಿತ್ಯ ಬೇಯೋದು ಬಿಟ್ಟರೆ ಆಹಾರ ಜೀರ್ಣ ಆಗೋದಿಲ್ಲ. ಈ ಬಸನಗೌಡ ಪಾಟೀಲ್ ಯತ್ನಾಳದ ಪರಿಸ್ಥಿತಿ ಏನಾಗೈತಿ? ಒಬ್ಬಂಟಿಗ ಇನ್ನು ಮುಂದೆ ಅಲ್ಲಿ ಎಲ್ಲಾದರೂ ಅಷ್ಟು ದಮ್ಮು ತಾಕತ್ತು ಈ ಬಸನಗೌಡ ಪಾಟೀಲ್ ಯತ್ನಾಳ್ಗಿದ್ದರೆ, ತನ್ನ ಶಕ್ತಿ ತೋರಿಸೋದಿದ್ದರೆ ತಕ್ಷಣ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು. ಸ್ವತಂತ್ರವಾಗಿ ಇದೇ ವಿಜಯಪುರದಲ್ಲಿ ಸ್ವತಂತ್ರ ಪಕ್ಷದಿಂದ ನಿಂತು ಆರಿಸಿತ್ತಂದರೆ ಮಾತ್ರ ಬಸನಗೌಡ ಪಾಟೀಲ್ ಯತ್ನಾಳದ ಶಕ್ತಿ. ಅಲ್ಲಿ ಜಿಲ್ಲಾಧ್ಯಕ್ಷರು, ಅಲ್ಲಿ ಬ್ಲಾಕ್ ಅಧ್ಯಕ್ಷರು, ಮಂಡಲ ಅಧ್ಯಕ್ಷರು, ಪ್ರತಿ ಕಾರ್ಯಕರ್ತ ಇವತ್ತು ಮೋದಿಯವರನ್ನು ನೋಡಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಭಾರತೀಯ ಜನತಾ ಪಕ್ಷ ಬೆನ್ನತ್ತಿಸ್ತಾರ, ಬೆನ್ನ ಚಪ್ಪರಿಸ್ತಾರ, ಬೆಂಬಲಿಗರಾಗಿ ನಿಲ್ಲುತ್ತಾರ. ಆದರೆ ಬಸನಗೌಡ ಪಾಟೀಲ್ ಯತ್ನಾಳ್ನ ಬಗ್ಗೆ ಯಾರೂ ಚಕಾರ ಎತ್ತಾ ಇಲ್ಲ. ಹಿಂತಿರುಗಿ ನೋಡಿದ್ರೆ ಒಬ್ಬರೂ ಬರೋಕ್ಕೆ ತಯಾರಿಲ್ಲ. ಈಗ ಎತ್ತೆತ್ತೋ ಏನೇನೋ ಮಾತಾಡ್ಕೋತ ಹೊಂಟೈತಿ. ಈಗ ಏನು ತಲೆನೂ ಸರಿ ಇಲ್ಲ ಕಾಣ್ತೈತಿ. ತಾನಾ ಮಾಧ್ಯಮದವರಿಗೆ ನೀವೆಲ್ಲ ವಿಜಯೇಂದ್ರನ ಚಮಚಾಗೋಳ, ವಿಜಯೇಂದ್ರದೆಲ್ಲ ನಿಮಗೆ ಪೌರೈಕೆ ಆಕೈತಿ,
ಬೆಳಿಗ್ಗೆ ನಿಮಗೆ ಸಿಗ್ತೈತಿ, ರಾತ್ರಿ ಸಿಗ್ತೈತಿ. ಅದು ನೋಡ್ರಿ ಹೆಂಗೆ ವ್ಯಂಗ್ಯ ಒಂದು ಜೋಕರ್ ಟೈಪ್ ಮಾತಾಡ್ಕೊತ ಹೋಗೋದು. ಬಸನಗೌಡ ಪಾಟೀಲ್ ಯತ್ನಾಳದ ಪರಿಸ್ಥಿತಿ ಅಧೋಗತಿಗೆ ಇಳಿದೈತಿ. ಕರ್ನಾಟಕ ರಾಜ್ಯಕ್ಕೆ ಈ ಯಡಿಯೂರಪ್ಪ ಮತ್ತು ವಿಜೇಂದ್ರ ಅನಿವಾರ್ಯ. ಯಡಿಯೂರಪ್ಪ ವಿಜೇಂದ್ರ ಕರ್ನಾಟಕ ರಾಜ್ಯಾದ್ಯಂತ ಪ್ರವಾಸ ಮಾಡಿದರೆ 130ಕ್ಕೂ ಹೆಚ್ಚು ಶಕ್ತಿ ತರುವಂಥ ಈ ಮಾಸ್ ಲೀಡರ್ ಯಡಿಯೂರಪ್ಪ. ಕಾಂಗ್ರೆಸ್ ವಿರುದ್ಧದ ಬೆಲೆ ಏರಿಕೆ ಬಗ್ಗೆ ಅಲ್ಲಿ ಫ್ರೀಡಮ್ ಪಾರ್ಕದಲ್ಲಿ ಸತ್ಯಾಗ್ರಹ ಕೂತಾಗ ಇದೇ ಯಡಿಯೂರಪ್ಪ ಬಂದು ಕೂತಿದ್ರು. ಆದರೆ ಎಲ್ಲಿದ್ದೀರಿ ಬಸನಗೌಡ ಪಾಟೀಲ್ ಯತ್ನಾಳ್? ಕಾಂಗ್ರೆಸ್ದವ್ರ ಜೊತೆ ಅಡ್ಜಸ್ಟ್ಮೆಂಟ್ ಅಂತ ಹೇಳ್ತೀರಿ. ನೀವು ಆರಿಸಿ ಬರ್ಬೇಕಾದ್ರೆ ಅಲ್ಲಿ ವಿಜಯಪುರ ಜಿಲ್ಲೆಯಲ್ಲಿ ಯಾರ್ಯಾರ ಜೊತೆ ಅಡ್ಜಸ್ಟ್ಮೆಂಟ್ ಮಾಡ್ಕೋತೀರಿ? ನೀವ್ಯಾಕೆ ಸೋಲೋದಿಲ್ಲ? ಅಲ್ಲಿ ಯಾಕೆ ಅಡ್ಜಸ್ಟ್ಮೆಂಟ್ ರಾಜಕಾರಣ? ನಿಮ್ಮ ಅಡ್ಜಸ್ಟ್ಮೆಂಟ್ ರಾಜಕಾರಣ ಗೊತ್ತಿಲ್ಲ? ಇದೇ ಯಡಿಯೂರಪ್ಪಗೂ ಗೊತ್ತೈತಿ, ವಿಜೇಂದ್ರಗೂ ಗೊತ್ತೈತಿ. ನೀವು ಈಶ್ವರಪ್ಪನ ಪರಿಸ್ಥಿತಿ 2ನೇ ಸಾಲಿನಲ್ಲಿ ನೀವು ಹೋದ್ರೆ ಇನ್ನು ಮುಂದೆ ನಿಮ್ಮ ಹಿಂದೆ ಪ್ರತಾಪ ಸಿಂಹ, ಲಿಂಬಾವಳಿ ಎಲ್ಲರೂ ಬೆನ್ನು ಹತ್ತಾರ. ಆದರೆ ರಮೇಶ್ ಜಾರಕಿಹೊಳಿ ನಿಮ್ಮ ಹತ್ರ ಬೆನ್ನು ಹತ್ತುವಂಥ ಪರಿಸ್ಥಿತಿ ನಿರ್ಮಾಣ ಆಗೋದಿಲ್ಲ. ರಮೇಶ್ ಜಾರಕಿಹೊಳಿ ಹಿಂದೆ ಒಂದು ಬಲಾಢ್ಯ ಸೈನ್ಯ ಐತಿ, ಶಕ್ತಿ ಐತಿ, ಸೋಲಿಲ್ಲದ ಸರ್ದಾರ್ ಐತಿ. ನೀವು ಈಗಾಗಲೇ ಸೋತ ಸುಣ್ಣಾಗೇರಿ. ಕೇವಲ ಬೆಳಿಗ್ಗೆ ಎದ್ದ ತಕ್ಷಣ ಬಸನಗೌಡ ಪಾಟೀಲ್ ಯತ್ನಾಳ್ನ ಬಾಯಲ್ಲಿ ಮುಸ್ಲಿಂ ವಿರೋಧಿ, ಹಿಂದುತ್ವದ ಆಧಾರದ ಮೇಲೆ ಇವತ್ತು ನಾನು ರಾಜ್ಯಭಾರ ಮಾಡ್ತೀನಿ ಅಂಥೇಳಿ ಯಾರೂ ಇನ್ನೂವರೆಗೆ ಒಂದು ಜಾತೀಯವಾಗಿ ಸೀಮಿತವಾಗಿ ರಾಜ್ಯದಲ್ಲಿ ಸರ್ಕಾರ ಮಾಡಿಲ್ಲ. ಅದಕ್ಕೆ ಅನೇಕ ಉದಾಹರಣೆಗಳದಾವ, ಅನೇಕ ಜ್ವಲಂತ ಸಮಸ್ಯೆಗಳದಾವ. ಇತಿಹಾಸ ತೆಗೆದು ನೋಡ್ರಿ. ಕೇವಲ ಸಕ್ಸಸ್ ಆಗಿದ್ದು ಬಂಗಾರಪ್ಪ ಮಾತ್ರ. ಒಂದು ಎದೆ ತಡ್ತಿದ್ರು, ಅವರಿಂದ ಒಂದು ಬಲಾಢ್ಯ ಸೈನ್ಯ ಇತ್ತು. ಎಲ್ಲ ಜಾತಿ ಧರ್ಮದವರು ಇದೇ ಬಂಗಾರದಂಥ ಬಂಗಾರಪ್ಪ ಅಂತಿದ್ರು. ನೆನಪು ಮಾಡ್ಕೊಡ್ರಿ ಬಸನಗೌಡ ಪಾಟೀಲ್ ಯತ್ನಾಳ್. ನೀವು ಕೇವಲ ಅಲ್ಲಿ ವಿಜಯಪುರದಲ್ಲಿ ನೀವು ಏನಲ್ಲಿ ವಾಸ ಮಾಡಿದಿರಿ, ಅಲ್ಲಿ ದೊಡ್ಡ ದೊಡ್ಡ ಬೃಹತಾಕಾರದ ಕಟ್ಟಡಗಳು ನೋಡ್ರಿ. ಆದಿಲ್ ಶಾಹಿ ದರ್ಬಾರದಲ್ಲಿ ಅದರಿ. ಆದರೂ ಸಹಿತ ನೀವು ಮುಸಲ್ಮಾನರನ್ನ ಬೇಯ್ತೀರಿ. ಮುಸಲ್ಮಾನರನ್ನ ಬೇಯುವಾಗ ನಿಮಗೆ ಗೋಲು ಗುಮ್ಮಟದಿಂದ 7 ಸಾರಿ ವಾಪಸ್ ಆವಾಜ್ ಬರ್ತೈತಿ. ನಿಮಗೆ ನಾಚಿಕೆ, ಮಾನ, ಮರ್ಯಾದೆ ಯಾವುದೂ ಇಲ್ಲ. ಒಂದು ಧರ್ಮವನ್ನು ದ್ವೇಷ ಮಾಡಬಾರ್ದು. ನೀವು ಲಕ್ಷಾಂತರ ಮತಗಳ ಅಂತರದಿಂದ ಆರಿಸಿ ಬಂದರೂ ಸಹಿತ ನೀವು ಶಾಸಕ ಅಲ್ಲ. ಎಲ್ಲಿ ಸಂವಿಧಾನದ ಮೇಲೆ ಪ್ರಮಾಣ ವಚನ ತೆಗೆದುಕೊಂಡಾಗ ಮಾತ್ರ ನೀವು ಶಾಸಕ. ಸಂವಿಧಾನದಲ್ಲಿ ಏನು ಪ್ರಮಾಣ ವಚನ ತಗೋತೀರಿ? ಯಾವುದೇ ಜಾತಿ ಧರ್ಮದ ವಿಷಯ ಮಾತಾಡೋದಿಲ್ಲ. ದ್ವೇಷ ಮತ್ತು ತ್ವೇಷ ವಿಚಾರ ಮಾಡೋದಿಲ್ಲ. ಭಾರತದ ರಕ್ಷಣೆ ಮಾಡ್ತೀನಿ, ಗಡಿ ರಕ್ಷಣೆ ಮಾಡ್ತೀನಿ, ಎಲ್ಲ ಜಾತಿ ಧರ್ಮದವರನ್ನು ಸಮಾನತೆಯಿಂದ ನೋಡ್ತೀನಿ ಅಂತೇಳಿ ಇದೇ ವಿಧಾನಸಭೆಯಲ್ಲಿ ಪ್ರಮಾಣ ವಚನ ತಗೋತೀರಿ ಬಸನಗೌಡ ಪಾಟೀಲ್ ಯತ್ನಾಳ್. ಆ ಪ್ರಮಾಣ ವಚನ ತೆಗೆದುಕೊಂಡು ಹೊರಬಂದ ನಂತರ ಅಲ್ಲಿ ಮತ್ತೆ ಮುಸಲ್ಮಾನರು ಮುಸಲ್ಮಾನರು ಹಂಗೆ ಅಂಥೇಳಿ ಬೇಕೋ ತಿರುಗಾಡ್ತೀರಿ. ಈ ಹಿಂದೆ ಬಿರಿಯಾನಿ ಮತ್ತು ಶಿರ್ಕುರ್ಮಾ ತಿಂದು ಟೊಪ್ಪಿಗೆ ಟಾವೆಲ್ ಹಾಕ್ಕೊಂಡು ತಿರುಗಾಡಿದ್ದೇನು ಮರ್ತೀರಿ ಬಸನಗೌಡ ಪಾಟೀಲ್ ಯತ್ನಾಳ್? ನಿಮಗೆ ಈಗ ಯಾವ ಬೆಲೆ ಇಲ್ಲ. ಹಳೆ ನಾಣ್ಯ ಇದ್ದಂಗೆ ಖೋಟ ನಾಣ್ಯ, ನೀವು ನಡೆಯಲಾರದ ನಾಣ್ಯ. ನಿಮ್ಮ ಶಕ್ತಿ ಇಲ್ಲ, ನಿಮ್ಮ ಯುಕ್ತಿನೂ ಇಲ್ಲ. ನೀವು ಹಿಂದುತ್ವದ ಆಧಾರದ ಮೇಲೆ ನಿಮಗೆ ಭಕ್ತಿನೂ ಸಹಿತ ಇಲ್ಲ. ಕೇವಲ ವೋಟ್ ಬ್ಯಾಂಕ್ ಆಗಿ ನೀವು ಯುವಕರನ್ನು ವಿಷದ ದಾರಿಯತ್ತ ನೀವು ತಿರುಗಾಡ್ಸಾಕತ್ತೀರಿ. ದ್ವೇಷ ಮತ್ತು ದ್ವೇಷ ವಾತಾವರಣ ನಿರ್ಮಾಣ ಮಾಡಕತ್ತೀರಿ. ನಿಮ್ಮ ಭವಿಷ್ಯ ಶೂನ್ಯ. ನಿಮಗೆ ತಾಕತ್ತು ಇದ್ದರೆ ತಕ್ಷಣ ವಿಧಾನಸಭಾ ಸದಸ್ಯತ್ವ ಸ್ಥಾನಕ್ಕೆ ರಾಜೀನಾಮೆ ನೀಡ್ರಿ. ವಿಜಯಪುರದಲ್ಲಿ ಸ್ವತಂತ್ರ ನಿತ್ತ ಆರಿಸಿ ಬರ್ರಿ. ಆವಾಗ ಬಸನಗೌಡ ಪಾಟೀಲ್ ಯತ್ನಾಳ್ಗೊಂದು ಶಕ್ತಿ ಐತೆ ಅಂತಾರ. ನೀವು ಮಾಡಿದ್ದ ಹಗರಣಗಳು ಭಾಳ ಅದಾವ್ರಿ. ಈಗಾಗಲೇ ಅನೇಕರು ಅಲ್ಲಿ ನಡಳಿ ಶಾಸಕರು ಬಿಟ್ಟಾರ 55 ಕೋಟಿ ಹಗರಣ. ಅವಕ್ಕೆಲ್ಲ ಏನು ಉತ್ತರ ಕೊಡ್ತೀರಿ? ಪ್ರತಿಯೊಂದರಲ್ಲಿಯೂ ಸಹಿತ ಒಂದು ಮಾತು ನೀವು ಆಡಿದಿರಿ. ನಾನು ಯಾವುದೇ ಟ್ರಾನ್ಸ್ಫರ್ ಮತ್ತು ವರ್ಗಾವಣೆಯಲ್ಲಿ ಮತ್ತು ಈ ರಸ್ತೆ ನಿರ್ಮಾಣ ಕಾಮಗಾರಿಯಲ್ಲಿ ನಾನು ಕಮಿಷನ್ ತಿನ್ನೋದಿಲ್ಲ. ನೀವು ಕೊಡೋದಾದ್ರೆ ಆ ಗೋಶಾಲೆಗೆ ಕೊಡ್ರಿ ಅಂತೆ. ಅಂದ್ರೆ ಆ ಮೂಕ ಜಾನುವಾರಿಗೂ ಸಹಿತ ನಿಮ್ಮದು ಹರಾಮಿ ಭ್ರಷ್ಟ ದುಡ್ಡನ್ನು ತಿನ್ನಿಸ್ತೀರಿ. ಆ ಗೋಮಾತೆ ಏನು ನಿಮಗೆ ಆಶೀರ್ವಾದ ಮಾಡ್ತೈತಿ, ಶಾಪ ಕೊಡ್ತೈತಿ. ನಿಮ್ಮದೆಲ್ಲ ಈ ನವರಂಗಿ ಢೋಂಗಿ ಆಟ ಈಗ ಬಂದಾತು. ನೀವು ಮಾಧ್ಯಮದವ್ರನ್ನೂ ಬೇಯಾತ್ತೀರಿ, ಮಠಾಧೀಶರನ್ನ ಬೇಯಾತ್ತೀರಿ, ಸ್ವಾಮಿಗಳನ್ನ ಬೇಯಾಕತ್ತೀರಿ, ದೊಡ್ಡ ದೊಡ್ಡ ಹಿರಿಯ ಲೀಡರ್ಗಳನ್ನ ಬೇಯಾತ್ತೀರಿ. ನಿಮ್ಮ ಮುಂದೆ ಯಾರೂ ಇಲ್ಲ ಅಂದಂಗೆ ಮೊನ್ನೆ ಪತ್ರಿಕಾಗೋಷ್ಠಿ ಮಾಡಿ ಅಲ್ಲಿ ವಿಜಯೋತ್ಸವ ಆಚರಿಸಿದವ್ರ ಬಗ್ಗೆ ಕೆಲವು ಹಂದಿಗಳು ಅದಾವಂತೀರಿ. ಹಂದಿಯೂ ಸಹಿತ ಇತಿಹಾಸದಲ್ಲಿ ವರಾಹಿ ದೇವರು ಮಿಸ್ಟರ್ ಬಸನಗೌಡ ಪಾಟೀಲ್ ಯತ್ನಾಳ್. ಮಹಾಭಾರತ ರಾಮಾಯಣ ಓದರೆ ಆ ವರಾಹಿ ಅಲ್ಲಿ ಹಂದಿಯು ಸಹಿತ ದೇವರ ಸ್ವರೂಪದಲ್ಲಿ ಬಂದಿದ್ದು. ನಿಮಗೆ ಎಚ್ಚರಿಕೆ ಗಂಟೆ ಇದೇ ಹಿಂದುತ್ವದ ಜನನೇ ನಿಮ್ಮನ್ನು
ಒಂದು ವಿರೋಧವಾಗಿ ನಿಂತು ನಿಮ್ಮ ಠೇವಣಿ ಕಳೆದು ನಿಮ್ಮನ್ನ ಮನೆಯಾಗಿನ ಕಾಯಮ ಇನ್ನು ಗೋಶಾಲೆದಾಗ ನೀವು ಹುಲ್ಲನ್ನು ಆ ಗೋಮಾತೆಗಳಿಗೆ ತಿನ್ನಿಸುವಂಥ ಪರಿಸ್ಥಿತಿ ನಿರ್ಮಾಣ ಬರ್ತೈತಿ. ಸಾಕಿನ್ನ ನಿಮ್ಮ ರಾಜಕಾರಣಕ್ಕೆ ಕೊನೆ ಮಳೆ ಹೊಡೆಯೋರು ಇದೇ ವಿಜಯಪುರ ನಗರದವರು. ಹಾಗಾದರೆ ವಿಜಯಪುರ ನಗರದ ಮತ್ತು ಉತ್ತರ ಕರ್ನಾಟಕ, ದಕ್ಷಿಣ ಕರ್ನಾಟಕ ಯಾರೂ ಬೆಂಬಲ ಕೊಡ್ತಾ ಇಲ್ಲ. ಬೀದರ್ದಿಂದ ಚಾಮರಾಜವರೆಗೆ ಅಡ್ಡಾಡ್ರೂ ಯಾರೂ ಬರ್ತಾ ಇಲ್ಲ. ಯಾವ್ಯಾವ ಸ್ವಾಮೀಜಿಗಳನ್ನ ಭೇಟಿ ಮಾಡಿದರು, ಯಾರೂ ಸಪೋರ್ಟ್ ಮಾಡ್ತಾ ಇಲ್ಲ. ಪಕ್ಷಕ್ಕೆ ಇರುವಂಥ ರಾಷ್ಟ್ರೀಯ ಪಕ್ಷ ಒಂದು ಸಮುದ್ರ, ನನ್ನದೇ ನಡೀತೈತೆ ಅಂತೇಳಿ ಈ ಹಿಂದಕಲೆ ಎಷ್ಟೋ ಲೀಡರ್ಗಳು ಮಖಾಡೆ ಮಲಗಿದ್ದು. ನಿಮಗೆ ಇದೊಂದು ಎಚ್ಚರಿಕೆ ಗಂಟೆ. ಬಸನಗೌಡ ಪಾಟೀಲ್ ಯತ್ನಾಳ್ ನಿಮ್ಮ ಅಭಿಮಾನಿಗಳಿಗೆ ಇವತ್ತು ಕರೆಯೋಲೆ ಏನು ಅಂತೀರಿಪ್ಪ, ನಿಮ್ಮ ಅನಿಸಿಕೆಗಳನ್ನ ನನ್ನ ಕಮೆಂಟ್ ಬಾಕ್ಸ್ನಾಗ ಹಾಕಿರಿ. ಯತ್ನಾಳ್ನ ಭವಿಷ್ಯ ಮುಗಿದು ಹೋದ ಅಧ್ಯಾಯ. ಈ ಯತ್ನಾಳ್ನ ಬಾಳಿನ ವೈಭವೀಕರಣ ಮಾಡಬೇಡ್ರಿ. ದೈನಂದಿನ ಬೆಳಿಗ್ಗೆ ಅದು ಎಲ್ಲಿ ಚಾನಲ್ದವ್ರದಾರ ಹುಡುಕ್ಯಾಡಿ ನಿತ್ತ ಮಾತಾಡೋ ಶೈಲಿನೂ ಸಹಿತ ನೋಡ್ರಿ ಹೆಂಗೆ ಜೋಕರ್ ಗತೆ ಮಾತಾಡ್ತಾವ. ಹೇಳ್ಯಾರ ನಾ ಜೋಕರ್, ನಾನು ಒಬ್ಬ ಅನಾಶೀನ್ ಅಂತಂದಾರ ನೋಡ್ರಿ. ಅವೆಲ್ಲ ವಿಡಿಯೋ ತೆಗೆದು ಇಂಥ ವ್ಯಕ್ತಿಗೆ ಬೆಂಬಲ ಕೊಡೋಕ್ಕಿಂತಲೂ ನಾವು ರಾಜ್ಯದಲ್ಲಿ ಶಾಂತಿಯ ಒಂದು ವಾತಾವರಣ ನಿರ್ಮಾಣ ಮಾಡುವ ಸಲುವಾಗಿ ಈ ಖಡಕ ಜವಾರಿ ಕಾಕ ನಂಬರ್ 1 ಯೂಟ್ಯೂಬ್ದಿಂದ ನಿಮಗೆ ಈ ಸುದ್ದಿ ಪ್ರಸಾರ ಮಾಡಕತ್ತೀನಿ. ನಂಬರ್ 1 ನ್ಯೂಸ್ ಕನ್ನಡ ಬಟನ್ ನೋಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಫಾಲೋ ಮಾಡ್ಕೊತ ಹೋಗ್ರಿ, ಅನಿಸಿಕೆಗಳನ್ನ ಹಾಕಿರಿ. ಮತ್ತೊಂದು ಜವಾರಿ ಸುದ್ದಿ ಹೋಗಿ ಬರ್ತೀನಿ. ನಮಸ್ಕಾರ.